ನೀನೇನೋ ಓದ್ಕೊಳ್ಳಿ ಅಂತ ಅಣ್ಣ ನಿನ್ನಿಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಹೀಗ್ ಫೋನಲ್ಲಿ ಮಾತಾಡ್ತಿದ್ಯಾ ಅಂತ ಗೊತ್ತಾದ್ರೆ ತಕ್ಷಣ ಕಳಿಸ್ಬಿಡ್ತಾನೆ. ನಾನು ಒಳ್ಳೆಯವಳಾಗಿರೋದಕ್ಕೆ ಹಾಗೆ ಮಾಡಲ್ಲ. ಮತ್ತೆ ನನ್ನ ಚಪಾತಿ ಗಿಪಾತಿ ಅಂತ ಕರೆದ್ಯೋ ನಿನ್ ಕುತ್ಕೆ ಹಿಸ್ಕಿ ಸಾಯಿಸ್ಬಿಡ್ತೀನಿ ನೋಡು. ಹುಷಾರಾಗಿರು. ನೋಡಿದ್ಯಾಕ ಚಪಾತಿ ನನ್ನ ಹೇಗ್ ಬೈತಾಳೆ. ಅವಳು ಮಾತಾಡೋದೇ ಹಾಕಣೋ. ಆದ್ರೆ ತುಂಬಾ ಒಳ್ಳೆ ಹುಡುಗಿ, ನೀನ್ ಬೇಜಾರಾಗ್ಬೇಡ. ಅದು ಸರಿ ಅಕ್ಕ. ನಾಳೆ ನೀನು ಬಾವ ಸೇರಿ ಅಕಾಡೆಮಿನ ಓಪನ್ ಮಾಡ್ತಾ ಇದ್ದೀರಂತೆ, ಅದಕ್ಕೆ ನಾನು ಬರ್ಲಾ? ಬಾ, ಆದ್ರೆ ನಾನ್ ನಿನಗೆ ಗೊತ್ತಿರೋ ಹಾಗೆ ಬಿಹೇವ್ ಮಾಡ್ಬೇಡ. ಇಬ್ರು ಸಿಕ್ಕಾಕೋತೀವಿ. ನಾನು ಮ್ಯಾನೇಜ್ ಮಾಡ್ತೀನಿ ಬಿಡು ಅಕ್ಕ. ಶಿವ, ನೀನ್ ನನ್ಗೊಂದು ಹೆಲ್ಪ್ ಮಾಡ್ಬೇಕು. ಏನ್ ಹೆಲ್ಪ್ ಅಕ್ಕ? ಕೃಷ್ಣ ಪ್ರಸಾದ್ ಮಾವನ್ನ ಶಾರದಾ ಅತ್ತೇನು ನಾನು ಒಂದ್ ಮಾಡ್ಬೇಕು ಅನ್ಕೊಂಡಿದೀನಿ. ಅದಕ್ಕೆ ನೀನು ಹೆಲ್ಪ್ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳಕ್ಕ? ಹೇಗಾದ್ರೂ ಮಾಡಿ ಶಾರದಾ ಅತ್ತೆ ಫೋನಿಂದ ಶಾರದಾ ಅತ್ತೆಗೆ ತಿಳಿದಿರೋ ಹಾಗೆ ತಗೊಂಡು ಮಾವಂಗೆ ಮೆಸೇಜ್ ಮಾಡ್ಬೇಕು. ಏನಂತ ಮೆಸೇಜ್ ಮಾಡ್ಬೇಕಕ್ಕ? ಇವಾಗ ನಾನ್ ಹೇಳೋ ಮೆಸೇಜ್ನ ಏನಿದು, ಮಾವನ್ ಫೋನ್ಗೆ ಒಂದು ಮೆಸೇಜು ಬರ್ತಿಲ್ವಲ್ಲ. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಶಿವ ಏನು ಮಾಡ್ತಿದ್ದಾನೋ ಅಲ್ಲಿ? ಅತ್ತೆ ಫೋನ್ ಎತ್ಕೊಳ್ಳೋಕೆ ಶಿವಂಗ ಆಗ್ಲಿಲ್ವಾ? ಏನ್ ಶಿವ, ಇವತ್ತು ಹೇಗಾದ್ರೂ ಮಾಡಿ ಒಂದು ಪ್ರಾಜೆಕ್ಟ್ ಮಾಡಿ ನಾಳೆ ತಗೊಂಡು ಬನ್ನಿ ಅಂತ ನಮ್ಮ ಕ್ಲಾಸಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಅದು ಕಂಪ್ಲೀಟ್ ಮಾಡೋಕ್ಕೆ ಲೇಟ್ ನೈಟ್ ಆಗುತ್ತೇನೋ. ಸ್ವಲ್ಪ ಟೀ ಕೊಡ್ತೀರಾ ಆಂಟಿ? ಕುಡಿತಾ ನಾನು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀನಿ. ಖಂಡಿತ ಕೊಡ್ತೀನಿ. ಇದೇ ತರ ಓದಿನ ಮೇಲೆ ಶ್ರದ್ಧೆ ಇರ್ಲಿಪ್ಪ. ನೀವು ಮಾಡ್ತೀರಿ ಆಂಟಿ? ನಾನು ಈಗಲೇ ಬರ್ತೀನಿ. ಸರಿ. ಆಯ್ತಾ ಆಂಟಿ? ಒಂದ್ ನಿಮಿಷ. ತಗೋ. ಥ್ಯಾಂಕ್ ಯು ಆಂಟಿ. ನಮ್ಮಲ್ಲೇ ಥ್ಯಾಂಕ್ಸ್ ಯಾಕೆ ಶಿವ? ನೀನ್ ಯಾವಾಗ್ಲೂ ಹೀಗೆ ಚೆನ್ನಾಗಿ ಓದ್ಕೋಬೇಕು, ಸರಿನಾ? ಹಾ ಸರಿ ಆಂಟಿ. ಅಯ್ಯೋ ಮಾವ, ಮಾವ, ಅಯ್ಯೋ ಮಾವ ಫೋನ್ ನೋಡಿ. ಅಯ್ಯೋ ಅತ್ತೆ ಮೆಸೇಜ್ ಮಾಡಿದ್ದಾರೆ. ಏನ್ರಿ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಈಗೇನಾಯ್ತು ಮೀರಾ?
ಅಷ್ಟೇ ಬಿಡಿ, ನೀವ್ ಎಷ್ಟು ಯೋಚನೆ ಮಾಡಿದ್ರು ಅದ್ರಲ್ಲಿ ಏನೂ ಇರಲ್ಲ. ನಮ್ ಚೆರಿಗೆ ಆ ಭುವಿ ಜೊತೆ ಅಲ್ದೆ ಆ ನಕ್ಷತ್ರ ಜೊತೆ ಮದ್ವೆ ಆಯ್ತು. ಆಗ್ಲಿಂದ ಅವನಿಗೆ ಅವಮಾನ ಅಪಮಾನ ಆಗ್ತಾನೇ ಇದೆ. ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀರಾ? ಏನಾದ್ರೂ ಯೋಚನೆ ಮಾಡಿ ಮಾತಾಡೋಣ ಅಂದ್ರೆ ಇಲ್ಲಿ ನನ್ಗೆ ಎಷ್ಟು ಮರ್ಯಾದೆ ಇದೆ ಅಂತ ಗೊತ್ತಲ್ವಾ? ಈ ವಸ್ತುಗಳು ನಾನು ಒಂದೇ ತಾನೇ. ಸರಿ ಸರಿ ಬಿಡಿ, ಈ ಮನೆಯವ್ರ ಜೊತೆ ಮಾತಾಡದೆ ಇದ್ರು ನನ್ ಮೇಲ್ ಮಾತ್ರ ಚೆನ್ನಾಗಿ ಹಾರಾಡ್ತೀರಾ. ಲೇಟ್ ಆಯ್ತು, ಬಂದು ಮಲ್ಕೊಳ್ಳಿ. ಅಯ್ಯೋ ಅಯ್ಯೋ, ಮಾವ ಏನು ಅತ್ತೆ ಮೆಸೇಜ್ ನೋಡ್ದೇನೆ ಹೊರಟೋದ್ರು. ಏನಿದು, ನನ್ ಪ್ಲಾನ್ ಮಾಡಿದ್ರೆ ಹೀಗಾಗೋಯ್ತಲ್ಲ. ಛೇ, ಏನು ಭುವಿ, ನೀನ್ ಈ ಟೈಮಲ್ಲಿ ಏನ್ ಮಾಡ್ತಿದ್ಯಾ? ಏನಿಲ್ಲ ಅತ್ತೆ, ಸ್ವಲ್ಪ ಜಾಸ್ತಿ ಊಟ ಮಾಡ್ಬಿಟ್ಟೆ, ಅದಕ್ಕೆ ವಾಕಿಂಗ್ ಮಾಡ್ತಿದ್ದೆ. ಆ ಆರೋಗ್ಯಕ್ಕೆ ಒಳ್ಳೇದ್ ಬಿಡು, ಮಾಡು. ಅತ್ತೆ, ಮಾವನ್ ಫೋನ್ಗೆ ಯಾವ್ದೋ ಮೆಸೇಜ್ ಬಂದಿರೋ ಹಾಗಿದೆ. ನಿಮ್ ಮಾವಂಗೂ ಕೆಲ್ಸ ಇಲ್ಲ, ಆ ಮೆಸೇಜ್ ಮಾಡಿರೋರ್ಗೂ ಕೆಲ್ಸ ಇಲ್ಲ. ನಾಳೆ ಬೆಳಿಗ್ಗೆ ಎದ್ಮೇಲೆ ನೋಡ್ತಾರ್ ಬಿಡು. ಅತ್ತೆ ಅತ್ತೆ, ಏನು ಭುವಿ? ಒಂದ್ ವೇಳೆ ಮುಖ್ಯವಾದ ಮೆಸೇಜ್ ಆಗಿದ್ರೆ ಅದಾದ್ಮೇಲೆ ಮಾವ ನಿಮ್ಮನ್ನೇ ಬೈತಾರೆ. ಹಾ, ನಿಜಾನೇ ಭುವಿ. ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ಅನ್ನೋ ಹಾಗೆ ಪ್ರತಿಯೊಂದಕ್ಕೂ ನಿಮ್ಮ ಮಾವ ನನ್ನನ್ನೇ ಬೈತಾರೆ. ಕೊಡು, ನೀನ್ ಬೇಗ ಮಲ್ಕೋ. ಸಾರಿ ಅತ್ತೆ, ಆ ಅತ್ತೆ ಮತ್ತೆ ಮಾವನ ಒಂದು ಮಾಡೋದಕ್ಕೆ ನಿಮ್ಮನ್ನು ಯೂಸ್ ಮಾಡ್ಕೋಬೇಕಾಯ್ತು. ಏನ್ರಿ, ನಿಮ್ಗೇನೋ ಮೆಸೇಜ್ ಬಂದಿದೆಯಂತೆ. ನಾನು ಊಟ ಮಾಡ್ದೆ ಶಾರದಾ, ನಿಂದು ಊಟ ಆಯ್ತಾ? ಹೇಳಿ, ಏನ್ ಈ ಟೈಮಲ್ಲಿ? ಅದೇ ಶಾರದಾ, ನಿಂದು ಊಟ ಆಯ್ತಾ ಅಂತ ಮೆಸೇಜ್ ಮಾಡ್ದೆ, ನೀನ್ ರಿಪ್ಲೈ ಮಾಡ್ಲಿಲ್ಲ, ಅದಕ್ಕೆ ಫೋನ್ ಮಾಡ್ದೆ ಶಾರದಾ. ನಾನ್ ಮೆಸೇಜ್ ಮಾಡೋದು ಅಂದ್ರೇನು? ನಮ್ಮನೇನು ಚಿಕ್ಕ ಮಕ್ಕಳು ಅನ್ಕೊಂಡಿದ್ದೀರಾ? ಇಲ್ಲ ವಯಸ್ಸಲ್ಲಿರೋ ಲವರ್ಸ್ ಅನ್ಕೊಂಡಿದ್ದೀರಾ? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಇದೇನ್ ಶಾರದಾ ಹೀಗಂತೀಯಾ? ನೀನೇ ತಾನೇ ಊಟ ಆಯ್ತಾ ಅಂತ ನನಗೆ ಮೆಸೇಜ್ ಮಾಡಿದ್ದು. ನಾನೆಲ್ರಿ ಮೆಸೇಜ್ ಮಾಡಿದ್ದೀನಿ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮೀರಾಗ್ ಹೇಳಿ, ದೃಷ್ಟಿ ತೆಗೆಸ್ಕೊಂಡು ಹನುಮಾನ್ ಚಾಲಿಸ ಓದ್ಕೊಂಡು ಮಲ್ಕೊಳ್ಳಿ. ಗುಡ್ ನೈಟ್. ಹಲೋ, ಹಾಗಲ್ಲ ಶಾರದಾ. ಏನಂತಾರೆ ಮಾವ? ಯಾರು? ಅದೇ ಶಾರದಾ ಅತ್ತೆ.
ನೀವು ಹೆಂಗಸರೆಲ್ಲ ಒಂದೇ ತರ ತಾನೆ. ಮನ್ಸಲ್ಲಿ ಪ್ರೀತಿ ಇದ್ರು ಆಚೆ ಏನು ತೋರ್ಸ್ಕೊಳಲ್ಲ. ನೀನೇನು ಕಡಿಮೆನಾ ಹೇಳು? ನನ್ನ ಮಗ ಅಂದ್ರೆ ಪ್ರಾಣ ಅಂತೀಯ, ಮದ್ವೆವರೆಗೂ ಬಂದ್ರೆ ಹಾಗೆ ಓಡೋಗ್ತೀಯ. ನನ್ ವಿಷಯ ಬಿಟ್ಬಿಡಿ ಮಾವ. ನಿಮ್ ಮಗ ನಾನು ಯಾವತ್ತಾದ್ರೂ ಒಂದಾಗ್ತೀವಿ. ಒಂದಾಗಿ ದೂರ ಆಗಿರೋ ಶಾರದಾ ಅತ್ತೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅದನ್ನ ಹೇಳಿ. ಹೇಳಕ್ಕೇನಿದ್ಯಮ್ಮ? ಒಂದೇ ಮನೇಲಿ ಎದುರು ಬದ್ರು ಇರೋ ಗೋಡೆಗಳ ಹಾಗೆ ನಾವಿಬ್ರು ಒಬ್ರನ್ನೊಬ್ರು ನೋಡ್ಕೊಳ್ಳೋದ್ ಬಿಟ್ಟು ನಾವಿಬ್ರು ಒಂದಾಗೋದಿಕ್ ದಾರಿ ಎಲ್ಲಿದೆ? ಮಾವ, ನೀವ್ ನನ್ಗೆ ಉತ್ತರ ಕೊಡ್ತಿಲ್ಲ. ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ತಿದ್ದೀರಾ. ಎಲ್ಲಾ ಪ್ರಶ್ನೆಗೂ ಉತ್ತರ ಇರುತ್ತಲ್ವಾ ಮಾವ? ನೀವು ಧೈರ್ಯ ಮಾಡಿದ್ರೆ ಶಾರದಾ ಅತ್ತೆ ಮನೆಗ್ ಹೋಗೋ ದಾರಿ ನಿಮಗ್ ಗೊತ್ತಿಲ್ವಾ? ಮಾವ ಹೋಗಿ. ಏನ್ ಮಾತಾಡ್ತಾ ಇದ್ಯಾ ಭುವಿ? ನಾನೇನಾದ್ರೂ ಹೋದೆ ಅಂದ್ರೆ ನಿಮ್ಮಪ್ಪ, ಆ ಅಪೂರ್ವ, ನಿಮ್ಮತ್ತೆ ಎಲ್ರು ಸುಮ್ನೆ ಇರ್ತಾರ? ನನ್ನ ಸಾಯಿಸ್ಬಿಡ್ತಾರೆ. ನೀವೇ ಸಾಯ್ತೀನಿ ಅಂತ ಪ್ರಯತ್ನಿಸಿದಾಗ್ಲೆಲ್ಲ ಭಯ ಪಟ್ಟು ಹೆದ್ರುಕೊಂಡು ನಡಗ್ ಹೋದ ಮನುಷ್ಯರಿವ್ರು. ಇವರು ನಿಮ್ಮನ್ ಸಾಯಿಸ್ತಾರಾ? ಮೊದ್ಲು ನೀವು ಮನ್ಸಲ್ಲಿರೋ ಭಯನ ತೆಗೆದು ಹಾಕಿ. ಸರಿನಮ್ಮ, ನಾನೇನೋ ಭಯ ಬಿಟ್ಟು ಆ ಮನೆಗೆ ಹೋದೆ ಅಂತಾನೆ ಇಟ್ಕೋ. ನಿನ್ ಶಾರದಾ ಅತ್ತೆ ಏನೋ ನನಗೆ ಆರತಿ ಮಾಡಿ ಸ್ವಾಗತ ಮಾಡ್ತಾಳ ಹೇಳು? ಮಾಡ್ತಾರೆ ಮಾವ. ನೀವಂದ್ರೆ ಅತ್ತೆಗೆ ಹೇಳಕ್ಕಾಗ್ದಿರೋಷ್ಟು ಪ್ರೀತಿ ಇದೆ. ಅವರೊಳಗಿರೋ ಪ್ರೀತಿನ ನೀವು ತಟ್ಟಿ ಎಬ್ಸಿ ಆಚೆ ತರ್ಸಿದ್ರೆ ಆ ಮನೇಲಿ ನಿಮ್ಗೆ ಅಂತ ಒಂದು ಸ್ಥಾನ ಸಿಗತ್ತೆ ಮಾವ. ಅಮ್ಮನ್ ಮಾತಿಗಿಲ್ಲ ಅನ್ನೋದಕ್ಕಾಗ್ದೆ ಗಗನ್ ಭಾವನು ನಿಮ್ಮನ್ನ ಆಚೆ ಹೋಗು ಅನ್ನಲ್ಲ. ಭುವಿ, ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ಇದೆಲ್ಲ ನಡೆಯುತ್ತೆ ಅಂತ ಅನಿಸ್ತಾ ಇದೆ. ಆದ್ರೆ ಆಗ ನಿಮ್ಮತ್ತೆ ಮೀರಾ ಪರಿಸ್ಥಿತಿ ಏನೋ, ನನ್ನ ಮಕ್ಳು ಕತೆ ಏನೋ? ಶಾರದಾ ಅತ್ತೆ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಮೀರಾ ಅತ್ತೆ ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾರೆ ಮಾವ. ನಿಮ್ಮನ್ ಬಿಟ್ಟು ಇರೋದಿಲ್ಲ. ಇರೋಕಾಗ್ದೆ ಆ ಮನೆಗ್ ಬರ್ತೀನಿ ಅಂದ್ರೆ ಶಾರದಾ ಅತ್ತೆ ಬೇಡ ಅಂತಾರ? ಅನಾಥೆಯಾಗಿ ಪರಿಚಯ ಆಗಿದ್ದ ನನಗೂ ಶಿವಂಗೂ ಆಶ್ರಯ ನೀಡಿದ್ದ ಗಗನ್ ಭಾವ ಅವ್ರ ತಮ್ಮ ತಂಗಿ ಆಗಿರೋ ಚೆರ್ರಿ ಬಿಂದುನ ದೂರ ಮಾಡ್ತಾರ? ನೀವೆಲ್ರೂ ಜೊತೆಗಿರ್ಬಹುದು ಮಾವ. ಈ ರೀತಿ ನಾನು ಯೋಚನೆನೇ ಮಾಡಿರ್ಲಿಲ್ಲ. ಯೋಚನೆ ಮಾಡ್ತೀನಿ. ಹೇಳು ಶಿವ. ನೀನು ಶಾರದಾ ಆಂಟಿ ಫೋನಿಂದ ಮೆಸೇಜ್ ಕಳ್ಸೊಂದಿದ್ದಲ್ಲ, ಏನಾದರೂ ವರ್ಕೌಟ್ ಆಯ್ತಾ? ಈಗ್ಲೇ ಅಲ್ವೇನೋ ನಮ್ ಪ್ರಯತ್ನ ಶುರುವಾಗಿರೋದು. ನಿಧಾನಕ್ಕೆ ಅದೇ ವರ್ಕೌಟ್ ಆಗತ್ತೆ. ನೀನಲ್ಲಿರೋದು ಒಳ್ಳೇದಾಯ್ತು ಕಣೋ. ನಿನ್ ಹೆಲ್ಪಿಂದ ಇಬ್ರನ್ನೂ ಬೇಗ ಒಂದ್ ಮಾಡ್ತೀನಿ ಅನ್ನೋ ನಂಬಿಕೆ ಹೊಟ್ಕೊಂಡಿದೆ. ಅದ್ ಸರಿ ಬಿಡು, ನಿಮ್ ಭಾವ ಏನ್ ಮಾಡ್ತಿದಾರೆ? ಆರಾಮಾಗಿ ನಿದ್ದೆ ಮಾಡ್ತಿದಾರಕ್ಕ. ಅವರು ದೇವ್ರು ಕಣೋ. ನಾನು ಮದ್ವೆ ಮಂಟಪದಲ್ಲಿ ಬೇಡ ಅಂತ ಹೇಳಿ ಅವರ ಮನಃಶಾಂತಿನೇ ಹಾಳು ಮಾಡ್ಬಿಟ್ಟೆ. ಆದ್ರೂ ನನ್ ಜೊತೆ ಡ್ಯಾನ್ಸ್ ಅಕಾಡೆಮಿ ನಡೆಸೋದಕ್ಕೆ ಒಪ್ಕೊಂಡಿದ್ದಾರೆ. ದೇವ್ರಿಗೆ ಮಾತ್ರನೇ ಆ ಕ್ಷಮಿಸೋ ಗುಣ ಇರುತ್ತೆ. ಅದಕ್ಕೆ ಅವರು ಅಷ್ಟು ಹಾಯಾಗಿ ನಿದ್ದೆ ಮಾಡ್ತಾ ಇರೋದು. ಅಕ್ಕ, ಅದ್ ಮಾತ್ರ ನಿಜ ಅಕ್ಕ. ಅವರನ್ನ ನೋಡ್ಬೇಕು ಅನ್ನಿಸ್ತಾ ಇದೆ ಕಣೋ. ವಿಡಿಯೋ ಕಾಲ್ ಮಾಡ್ಲಾ? ಬೇಡ. ನಿದ್ದೆ ಮಾಡ್ತಿರೋ ಅವರನ್ನ ಫೋಟೋ ತೆಗೆದು ಕಳಿಸು. ಮನಸ್ಫೂರ್ತಿಯಾಗಿ ನೋಡ್ತೀನಿ. ಸರಿ ಸರಿ ಅಕ್ಕ, ಕಳಿಸ್ತೀನಿ.
ಹೇ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಒಂದ್ ವಾರದಲ್ಲಿ ಮದ್ವೆ ಇಟ್ಕೊಂಡು ಬೇರೆ ಹುಡುಗನ್ ಜೊತೆ ರೊಮ್ಯಾನ್ಸಾ? ಮುತ್ಕೊಡೋದಾ? ಅಯ್ಯೋ, ನಿನ್ನ ಮದ್ವೆ ಮಾಡ್ಕೊಳ್ಳೋನ್ಗೆ ಈ ವಿಷಯ ಗೊತ್ತಾದ್ರೆ ನೇಣ್ ಹಾಕೊಂಡು ಸತ್ತೋಗ್ತಾನೆ. ಸತ್ರೆ ಸಾಯ್ಲಿ ಬಿಡಿ, ನನ್ಗೇನಿವಾಗ? ಅದಲ್ದೆ ಅವರು ನೋಡಿರೋರು, ನೀವು ಕಟ್ಕೊಳ್ಳೋರು. ಅಷ್ಟಲ್ದೆ ನಿಮ್ಮನ್ ಬಿಟ್ಟು ನನ್ನ ಇನ್ಯಾರು ಮದ್ವೆ ಮಾಡ್ಕೊಳಲ್ಲ. ಅದಕ್ಕೆ ಮುತ್ತು ಮುದ್ದು ಎಲ್ಲ. ಒಂದ್ ವಾರದಲ್ಲಿ ಮದ್ವೆ ಇಟ್ಕೊಂಡು ಅದ್ಯಾವ ಧೈರ್ಯದಲ್ಲಿ ಹೀಗ್ ಮಾತಾಡ್ತಾ ಇದ್ಯಾ? ಹಾ, ನಿಮ್ಮನೇಲೆ ಇದ್ದು ಧೈರ್ಯನ ಕಲ್ತಿದ್ದೀನಲ್ಲ, ಆ ಧೈರ್ಯನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಏನೋ ನಿಮ್ಮನ್ ಸ್ವಲ್ಪ ಮುದ್ದು ಮಾಡೋಣ ಅಂತಂದ್ರೆ ಕೆಟ್ಟದಾಗಿ ಡಿಸ್ಕಷನ್ ಬೇಕಾ? ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ ಫಸ್ಟ್. ಯಾಕೆ ಮಾತಲ್ಲಿ ಹೇಳಿದ್ರೆ ಸಾಲ್ದ? ಕೋಲ್ ಹಿಡ್ಕೊಂಡ್ ಬರ್ಬೇಕಾ? ಹೋಗು ಹೋಗು. ಭಾವಾ ಭಾವಾ, ಭಾವಾ ಭಾವಾ ಭಾವಾ. ಭಾವಾ, ನಾನ್ ನಕ್ಷತ್ರ ಬಂದಿದ್ದೀನಿ. ಬಾ ಭಾವಾ, ಭಾವಾ ಭಾವಾ. ಕುಡ್ಕೊಂಡ್ ಬಂದಿದ್ಯಾ? ಎಸ್ ಭಾವಾ, ಕುಡ್ಕೊಂಡೆ ಬಂದಿದ್ದೀನಿ. ನಕ್ಷತ್ರ ನಕ್ಷತ್ರ ವಿಷ ಕುಡ್ದಿಲ್ಲ ನಕ್ಷತ್ರ. ಜಸ್ಟ್ ವಿಸ್ಕಿ ಕುಡ್ಕೊಂಡ್ ಬಂದಿದ್ದೀನಿ. ದಿನಾನು ಅನ್ಸುತ್ತೆ ಭಾವ, ನಕ್ಷತ್ರ ವಿಷ ಕುಡ್ದು ಸತ್ತೋಗ್ಬಿಡೋಣ ಅಂತ. ನಿನ್ನ ಮರೆಯೋದಕ್ಕೂ ಆಗದೆ, ಸಾಯೋದಕ್ಕೆ ಧೈರ್ಯನೂ ಇಲ್ದೆ, ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಹೀಗ್ ಕುಡಿತಿದ್ದೀನಿ ಭಾವ. ನಕ್ಷತ್ರ ಅಮ್ಮ, ನಕ್ಷತ್ರ, ಒಂದ್ ಹೆಣ್ಣು ಕುಡಿಯೋದು ತಪ್ಪಮ್ಮ. ಕುಡಿದ್ಮೇಲೆ ಬೇರೆಯವ್ರ ಮನೆಗ್ ಬರೋದು ಇನ್ನು ದೊಡ್ಡ ತಪ್ಪಮ್ಮ. ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾನೊಂದು ಹೆಣ್ಣು ಅಂತ ನೆನಪು ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಥ್ಯಾಂಕ್ ಯು ಸೋ ಮಚ್. ಆ ಭೂವಿನೂ ಒಂದ್ ಹೆಣ್ಣೆ. ನಿಮ್ ಮಗ ಅವಳನ್ನ ಪ್ರೀತಿಸಿದ್ನಲ್ಲ, ನಿಮ್ ಮುಂದೆ ಇರೋ ನಾನ್ ನಿಮ್ ಮಗನ್ ಪ್ರೀತಿಸಿದೀನಿ. ಆದ್ರೆ ನಿಮ್ ಮಗನ್ನ ಆ ಭೂವಿನ ಒಂದ್ ಮಾಡೋದಕ್ಕೆ ಯಾರೋ ಒಬ್ಬ ಬಂದು ನನ್ನ ಕುತ್ತಿಗೆಗೆ ತಾಳಿ ಕಟ್ಬಿಟ್ರೆ ನಾನು ಅದನ್ನ ಹೇಗ್ ತಡ್ಕೊಳ್ಳಿ ಅತ್ತೆ? ಇವ್ರದ್ದೆಲ್ಲ ಮಾತ್ರ ಪ್ರೀತಿನಾ? ನಂದು ಪ್ರೀತಿ ಅಲ್ವಾ? ಹೇಳು ಭಾವ, ಹೇಳು, ನನ್ ಪ್ರೀತಿ ಅಲ್ವಾ? ಅಯ್ಯೋ, ಸಮಾಧಾನ ಮಾಡ್ಕೊಮ್ಮ. ಆಗಿದ್ದೇನು ಆಗೋಯ್ತು. ನಮ್ ಸಂಪ್ರದಾಯದ ಪ್ರಕಾರ ಇಷ್ಟನೋ ಕಷ್ಟನೋ ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಅವ್ರ ಸಂಸಾರಕ್ಕೋಸ್ಕರ ಬದ್ಲಾಗ್ಲೇಬೇಕಮ್ಮ. ಯಾಕೆ ಹೆಣ್ಮಕ್ಳೇ ಬದ್ಲಾಗ್ಬೇಕಾ? ಗಂಡ್ಮಕ್ಳು ಬದ್ಲಾಗ್ಬಾರ್ದಾ? ಭುವಿನ ಬಿಟ್ಟು ಬೇರೆ ಯಾವ್ದಾದ್ರೂ ಹುಡುಗಿನ ತಂದು ಭಾವಂಗ್ ಕೊಟ್ಟು ಮದ್ವೆ ಮಾಡಿ ಅತ್ತೆ. ಆಗ ಭಾವ ಹೇಗ್ ತಡ್ಕೋತಾನೋ,
ನಾನು ನೋಡ್ತೀನಿ, ಹೇಗೆ ತಡ್ಕೋತಾನೋ ನೋಡ್ತೀನಿ. ಹೇಗೆ ತಡ್ಕೋತಾನೋ ನಾನು ನೋಡ್ತೀನಿ.